ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಒಕ್ಕಲಿಗರ ಸಂಘದ ನೇಮಕಾತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆರೋಪ ಕೇಳಿಬಂದಿದೆ. ಇನ್ನು ಅಧ್ಯಕ್ಷ ಎಲ್ ಶ್ರೀನಿವಾಸ್ ಹಾಗೂ ಹಾಲಿ ನಿರ್ದೇಶಕರ ವಿರುದ್ಧ ಆರೋಪ ಕೇಳಿಬಂದಿರುವಂತದ್ದು. ಅಧ್ಯಕ್ಷ ಎಲ್ ಶ್ರೀನಿವಾಸ್ ಹಾಗೂ ಹಾಲಿ ನಿರ್ದೇಶಕರ ವಿರುದ್ಧ ಇಲ್ಲಿ ಆರೋಪ ಕೇಳಿಬಂದಿರುವಂತದ್ದು. ಚಾಮರಾಜಪೇಟೆಯಲ್ಲಿರುವ ಸಂಘದ ಕಚೇರಿ ಎದುರು ಪ್ರತಿಭಟನೆ. ಮಾಜಿ ನಿರ್ದೇಶಕ ಕೋನಪ್ಪ ರೆಡ್ಡಿ, ನಿರ್ದೇಶಕ ಉಮಾಪತಿ ಗೌಡ ಉಪಸ್ಥಿತಿ. ಇನ್ನು ಪ್ರತಿಭಟನಾಕಾರರೊಂದಿಗೆ ಅಧ್ಯಕ್ಷರು ನಡೆಸಿದ ಸಭೆ ಅಲ್ಲೋಲ ಕಲ್ಲೋಲವಾಗಿದೆ. ಅಕ್ರಮ ನೇಮಕಾತಿಯಿಂದ ಒಕ್ಕಲಿಗರ ಸಂಘಕ್ಕೆ ಇಲ್ಲಿ ಭಾರಿ ನಷ್ಟವಾಗಿದೆ. ಅನರ್ಹರನ್ನ ನೇಮಕ ಮಾಡಿಕೊಂಡಿದ್ದು, ಹಾಗೆ ಕೋಟಿಗಟ್ಟಲೆ ಹಣ ಪೋಲಾಗ್ತಾ ಇದೆ. ಕಂಪ್ಯೂಟರ್ ಆಪರೇಟರ್ ಪೋಸ್ಟ್ಗೆ 12 ರಿಂದ 14 ಲಕ್ಷ ಲಂಚ ತೆಗೆದುಕೊಂಡಿದ್ದಾರೆ. ಇನ್ನು ಲೆಕ್ಚರರ್ ಪೋಸ್ಟ್ಗೆ 18 ಲಕ್ಷ ಲಂಚ ಪಡೆದು ನೇಮಕಾತಿಯನ್ನು ನಡೆಸ್ತಾ ಇದ್ದಾರೆ. ಮಾಜಿ ನಿರ್ದೇಶಕ ಕೋನಪ್ಪ ರೆಡ್ಡಿ ಗಂಭೀರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಕೂಡಲೇ ಈ ನೇಮಕಾತಿಯನ್ನ ರದ್ದು ಮಾಡದಿದ್ರೆ ಕಾನೂನಾತ್ಮಕವಾಗಿ ಹೋರಾಟ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ ಅಂತ ನಿರ್ದೇಶಕ ಉಮಾಪತಿ ಗೌಡ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿರುವಂತದ್ದು. 7ನೇ ಪಾಯಿಂಟ್ ಅಲ್ಲಿ ಏನ್ ಮಾಡ್ತಾರೆ ಗೊತ್ತಾ? ಶ್ರೀಯುತರು 2 ವರ್ಷಗಳ ಪರೀಕ್ಷಾತ ಅವಧಿಯನ್ನು ತೃಪ್ತಿಕರವಾಗಿ ಪೂರ್ಣಗೊಳಿಸಿದ ನಂತರ ವಿದ್ಯಾಲಯದ ಮುಖ್ಯಸ್ಥರು ನೀಡುವ ಗೋಪ್ಯ ವರದಿ ಮೇರೆಗೆ ಸಂಘವು ನಿಗದಿಪಡಿಸಿರುವ ವೇತನ ಶ್ರೇಣಿಗೆ ಅರ್ಹರಾಗಿರ್ತಾರೆ, ಕಾಯಂಗೊಳಿಸಲಾಗುತ್ತದೆ. ಅಂದ್ರೆ ಇದು ಕಳೆದಾರಿ. ಟೆಂಪರವರಿಗೆ ಪ್ರೊಬೇಷನರಿ ಪೀರಿಯಡ್ ಬರುವುದಿಲ್ಲ, ಕಾಯಂ ಪ್ರಶ್ನೆ ಬರುವುದಿಲ್ಲ. ಅವು ತಾತ್ಕಾಲಿಕ. ಯಾವುದಕ್ಕೆ ಪರ್ಮನೆಂಟ್ ಮಾತ್ರ ಈ ಪ್ರಶ್ನೆ ಬರುವುದು. ಅಡ್ಡದಾರಿಗಳಲ್ಲಿ ಕಳ್ಳದಾರಿಗಳಲ್ಲಿ ಸೇರ್ಪಡೆ ಮಾಡ್ತಕ್ಕಂತ ವಿಧಾನ ಇದು. ಇಲ್ಲಿ 7ನೇ ಪಾಯಿಂಟ್ ಅಲ್ಲಿ ಏನ್ ಮಾಡ್ತಾರೆ? ಒಂದೆರಡು ಬಾರಿಸಿ ಅಧ್ಯಕ್ಷರು ಬಾಲಣ್ಣ ಅವರಿದ್ರು, ಇಮಿಡಿಯೇಟ್ ಆಗಿ ಸಸ್ಪೆನ್ಷನ್ ಮಾಡ್ತಾರೆ. ನಮಗೆ ಎದುರ್ಸಕ್ ಬಂದಿದ್ದಕ್ಕಲ್ಲ, ಒಬ್ಬ ಲೆಕ್ಚರರ್ ಆದವನು ಡೈರೆಕ್ಟರ್ಗಳ ಹತ್ರ ಈ ರೀತಿ ಅವ್ನು ಹೇಳ್ತಾನೆ 25 ಲಕ್ಷ ಬಿಸಾಕಿದೀನಿ. ಇನ್ನೊಬ್ಬ ಡಾಕ್ಟರ್ ನಮ್ಮಲ್ಲೇ ಇಂಟೆನ್ಸಿವ್ ಕೇರ್ ಅಲ್ಲಿ ಏನು ಅವ್ರ ಹೆಸರುಗಳು ಬೇಡ, ಸುಮ್ಮನೆ ನಾಳೆ ದಿವಸ ತಪ್ಪಾಗ್ತದೆ. ಆತ ಏನು ಕೆಲಸ ಮಾಡ್ತಾ ಇರ್ತಾನೆ, ಮಾರ್ಟಾಲಿಟಿ ಆಗ್ತದೆ, ತೀರ್ಕೊಂಡ್ಬಿಡ್ತಾನೆ ಪೇಷಂಟ್ ಕಡೆಯವರು ಗಲಾಟೆ ಮಾಡಿದಾಗ ಅವಾಗ ಹೇಳ್ತಾರೆ, ಈ ದುಡ್ಡು ಕೊಟ್ಬಿಟ್ಟು ಬಂದಿದ್ದೀನಿ ನಿನ್ನ ಹತ್ರ ನಾನು ಹೇಳೋದು, ಡೈರೆಕ್ಟರ್ ಹತ್ರ ಮಾತಾಡ್ತೀನಿ. ಕೊನೆಗೆ ನಾನು ಅವ್ರದ್ದು ಮೀಟಿಂಗ್ ಅಲ್ಲಿ ಪ್ರಸ್ತಾಪ ಮಾಡ್ತೀನಿ, ಆತನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ. ಕಮಿಟಿ ರಚನೆ ಆಗ್ತದೆ. ಕೋನಪ್ಪ ರೆಡ್ಡಿ ಅವರ ಸಮ್ಮುಖದಲ್ಲಿ ಸಮಿತಿ ಮಾಡಿ ಅವರು ಅದನ್ನ ವಿವರಣೆ ಕೊಡಬೇಕು, ಅವರು ಅದನ್ನು ಇನ್ವೆಸ್ಟಿಗೇಟ್ ಮಾಡಿ ಕೊಡಬೇಕು ಅಂತ ಆಗ್ತದೆ. ಕೊನೆಗೆ ಅದು ಟೇಕ್ ಆಫೇ ಆಗಲ್ಲ. ಅದಾಯ್ತಣ್ಣ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಲ್ಲಾಸ್, ಈಗ ಹೆಂಗ್ ನಡೆದಿದೆ ಅವ್ಯವಹಾರ, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಅಂಕಿತ, ಇಡೀ ರಾಜ್ಯದಲ್ಲೇನೆ ಅತ್ಯಂತ ಪ್ರತಿಷ್ಠಿತ ಸಂಸ್ಥೆ ಅಂತಂದ್ರೆ ಅದು ಒಕ್ಕಲಿಗ ಸಂಸ್ಥೆ. ಈ ಒಂದು ಸಂಘದಲ್ಲೂ ಕೂಡ ನೇಮಕಾತಿ ವಿಚಾರ ಆಗಿರ್ಬೋದು, ಅಥವಾ ಅಲ್ಲಿ ಯಾವುದೇ ಒಂದು ಕೆಲಸ ಆಗಬೇಕು ಅಂತಂದರೆ ಲಂಚ ಅನ್ನುವಂತಹ ಒಂದು ಆರೋಪ ಕೇಳಿಬರ್ತಾ ಇದೆ. ಸ್ವತಃ ನಾವು ಬೇರೆ ಯಾರು ಹೊರಗಿನವ್ರು ಮಾಡ್ತಾ ಇಲ್ಲ. ಆ ಒಂದು ಒಕ್ಕಲಿಗ ಸಂಘದಲ್ಲಿ ನಿರ್ದೇಶಕರಾಗಿ ಆಯ್ಕೆ ಆಗಿರುವಂಥವರೇ ಕೂಡ ಆಯ್ಕೆ ಆಗಿರುವಂಥವರೇ ಅಧ್ಯಕ್ಷರ ವಿರುದ್ಧ ಆರೋಪವನ್ನು ಮಾಡ್ತಿದ್ದಾರೆ. ಇಲ್ಲಿ ಯಾವುದೇ ಒಂದು ನೇಮಕಾತಿ ಆಗಬೇಕು ಅಂತಂದರೆ ಇಲ್ಲಿ ಇಷ್ಟು ಲಕ್ಷದಲ್ಲಿ ಹಣವನ್ನು ಕೊಡಬೇಕು ಅಂತೇಳಿ. ಇನ್ನೊಂದು ಅಂತಂದರೆ ಯಾವುದೇ ಒಂದು ನೇಮಕಾತಿಯನ್ನು ಮಾಡಬೇಕು ಅಂತಂದರೆ C&R ರೂಲ್ಸ್ ಇದೆ, ಒಂದು ನಿಯಮ ಇದೆ. ಆ ನಿಯಮಗಳನ್ನು ಸಂಪೂರ್ಣವಾಗಿ ಗಾಳಿಗೆ ತೂರಿ ಇಲ್ಲಿ ನೇಮಕಾತಿಯನ್ನು ಮಾಡಿಕೊಳ್ಳುವಂಥ ಕೆಲಸ ಆಗ್ತಾ ಇದೆ. ಅದು ಕೂಡ 10-12 ಪೋಸ್ಟ್ ಇದ್ದರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಬ್ಬಂದಿಗಳನ್ನು ನೇಮಕಾತಿ ಮಾಡಿಕೊಳ್ಳುವಂಥ ಕೆಲಸ ಆಗ್ತಾ ಇದೆ. ಯಾವುದೇ ಒಂದು ಕೆಲಸಕ್ಕೆ ಅಲ್ಲಿ ನೇಮಕಾತಿ ಆಗಬೇಕು ಅಂತಂದರೆ ಕನಿಷ್ಠ 12 ಲಕ್ಷ, ಅಂದರೆ ಒಂದು ಎಕ್ಸಾಂಪಲ್ ಹೇಳೋದಾದರೆ ಕಂಪ್ಯೂಟರ್ ಆಪರೇಟರ್ನ ನೇಮಕಾತಿ ಮಾಡ್ಕೊಳ್ಬೇಕು ಅಂತಂದರೆ 12 ರಿಂದ 15 ಲಕ್ಷ ರೂಪಾಯಿ ಹಣವನ್ನು ಲಂಚದ ರೂಪದಲ್ಲಿ ಕೊಡಬೇಕು. ಇನ್ನು ಲೆಕ್ಚರರ್ನ ನೇಮಕಾತಿ ಮಾಡ್ಕೊಳ್ತೀವಿ ಅಂದರೆ 18 ರಿಂದ 20 ಲಕ್ಷ ರೂಪಾಯಿ ಹಣವನ್ನು ಕೊಡಬೇಕು. ಇನ್ನು ಯಾವುದೇ ಒಂದು ವೈದ್ಯರಾಗಿರ್ಬೋದು ಅಥವಾ ಬೇರೆ ಇಂಜಿನಿಯರಿಂಗ್ ವಿಭಾಗದಲ್ಲಿ ಯಾರನ್ನೇ ಒಬ್ಬ ನೇಮಕಾತಿಯನ್ನು ಮಾಡ್ಕೊಳ್ತೀನಿ ಅಂದರೆ ಕನಿಷ್ಠ 20 ರಿಂದ 30 ಲಕ್ಷ ರೂಪಾಯಿ ಹಣವನ್ನು ಕೊಡಬೇಕು ಅನ್ನುವಂತಹ ಒಂದು ಈ ರೀತಿಯಾದಂಥ ಒಂದು ಚರ್ಚೆ ಸಂಘದಲ್ಲಿ ನಡೀತಾ ಇದೆ ಅನ್ನುವಂಥ ಒಂದು ಆರೋಪವನ್ನು ಸಂಘದ ನಿರ್ದೇಶಕರು ಮಾಡಿದ್ದಾರೆ. ಯಾಕೆಂತಂದರೆ ಒಂದು ಇಡೀ ರಾಜ್ಯದಲ್ಲಿ ಅತ್ಯಂತ ಪ್ರತಿಷ್ಠಿತ ಸಂಘ ಅಂತಂದರೆ ಅದು ಒಕ್ಕಲಿಗ ಸಂಘ. ಈ ಒಂದು ಸಂಘದಲ್ಲಿ ಕೆಲಸವನ್ನು ಗಿಟ್ಟಿಸ್ಕೊಳ್ಬೇಕು ಅಂತೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಉದ್ಯೋಗ ಆಕಾಂಕ್ಷಿಗಳು ಇರ್ತಾರೆ. ಆದರೆ ಇದನ್ನೇ ಬಂಡವಾಳ ಮಾಡಿಕೊಂಡಂತಹ ಒಂದಷ್ಟು ನಿರ್ದೇಶಕರು ಲಂಚದ ರೂಪದಲ್ಲಿ ಹಣವನ್ನು ಪಡೆದು ಅವರಿಗೆ
ಅವರಿಗೆ ಬೇಕಾದಂಥವ್ರಿಗೆ ಅಂದರೆ ಅರ್ಹತೆ ಇಲ್ಲದೆ ಇದ್ದರೂ ಕೂಡ ಅವರಿಗೆ ಕಂಪ್ಯೂಟರ್ ಆಪ್ರೇಟ್ ಅಂದರೆ ಕಂಪ್ಯೂಟರ್ನ ಯಾವ ರೀತಿ ಆಪ್ರೇಟ್ ಮಾಡಬೇಕು ಅನ್ನೋಂಥದ್ದು ಕೂಡ ಗೊತ್ತಿರೋದಿಲ್ಲ. ಅಂಥವ್ರನ್ನ ಕಂಪ್ಯೂಟರ್ ಆಪ್ರೇಟರ್ ಆಗಿ ನೇಮಕಾತಿ ಮಾಡ್ಕೊಳ್ತಿದ್ದಾರೆ. ಜೊತೆಗೆ ಪಾಠ ಮಾಡಲಿಕ್ಕೂ ಕೂಡ ಬರೋದಿಲ್ಲ ಅಂಥವ್ರನ್ನ ಲಚ್ಚರ್ ಅಂತೇಳಿ ಲಕ್ಷ ಹಣವನ್ನು ಪಡೆದು ಅವರನ್ನು ನೇಮಕಾತಿ ಮಾಡ್ಕೊಳ್ತಿದ್ದಾರೆ ಅನ್ನುವಂಥ ಒಂದು ಆರೋಪ ಕೇಳಿಬರ್ತಾ ಇದೆ. ಸೊ ಹೀಗಾಗಿ ಯಾರೆಲ್ಲ ಅರ್ಹತೆ ಇಲ್ದಿದ್ದರೂ ಕೂಡ ಅವ್ರನ್ನ ನೇಮಕಾತಿ ಮಾಡ್ಕೊಂಡಿದ್ದಾರೆ, ಕೂಡಲೇ ಅವರ ನೇಮಕಾತಿ ಆದೇಶವನ್ನು ರದ್ದು ಮಾಡಬೇಕು ಅಂತ ಹೇಳಿ ಸಂಘದ ಮುಂದೆ ಹೋಗಿ ಕಚೇರಿಯ ಮುಂದೆ ಮತ್ತು ಅಧ್ಯಕ್ಷರ ಮುಂದೆ ಪ್ರತಿಭಟನೆಯನ್ನು ಮಾಡುವಂಥ ಕೆಲಸವನ್ನು ನಿರ್ದೇಶಕರು ಮಾಡಿದರು. ಅಷ್ಟೇ ಅಲ್ಲದೆ ಸಹಕಾರ ಇಲಾಖೆಗೂ ಕೂಡ ಯಾವುದೇ ಒಂದು ಸಂಘ ಅಂತ ಬಂದಾಗ ಅದು ಸಹಕಾರ ಇಲಾಖೆ ಅಡಿಯಲ್ಲಿ ನೋಂದಣಿ ಆಗಿರುತ್ತೆ. ಸೊ ಸಹಕಾರ ಇಲಾಖೆಗೂ ಕೂಡ ಒಂದಷ್ಟು ನಿರ್ದೇಶಕರು ಉಮಾಪತಿ ಗೌಡ ಆಗಿರ್ಬೋದು ಮತ್ತು ಕೋನಪ್ಪ ರೆಡ್ಡಿ ಇವರೆಲ್ಲರೂ ಕೂಡ ಒಂದು ದೂರನ್ನು ಲಿಖಿತವಾದಂಥ ದೂರನ್ನು ಕೊಟ್ಟಿದ್ದಾರೆ ಮತ್ತು ದಾಖಲೆಗಳ ಸಮೇತ ದೂರನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಕೂಡಲೇ ಸಂಘದ ನಿಯಮಗಳನ್ನು ಮತ್ತು C&R ರೂಲ್ಸನ್ನು ಸಂಪೂರ್ಣವಾಗಿ ವೈಲೇಷನನ್ನು ಮಾಡಿ ಅನರ್ಹರಿಗೆ ಇಲ್ಲಿ ನೇಮಕಾತಿ ಮಾಡಿಕೊಳ್ಳುವಂಥ ಕೆಲಸ ಆಗಿದೆ. ಸೊ ಕೂಡಲೇ ಅವರ ನೇಮಕಾತಿಯನ್ನು ರದ್ದು ಮಾಡಬೇಕು ಅನ್ನುವಂಥ ಒಂದು ಮನವಿಯನ್ನು ಸಹಕಾರ ಸಂಘಕ್ಕೆ ಕೊಟ್ಟಿರುವಂಥದ್ದು. ಮತ್ತು ಅಧ್ಯಕ್ಷರಿಗೂ ಕೂಡ ಮತ್ತೊಂದು ಮನವಿಯನ್ನು ಮಾಡಿದ್ದಾರೆ. ಕೂಡಲೇ ನೇಮಕಾತಿಯನ್ನು ನೀವು ರದ್ದು ಮಾಡಲಿಲ್ಲ ಅಂತಂದರೆ ನಾವು ಕಾನೂನಾತ್ಮಕ ಹೋರಾಟವನ್ನು ಮುಂದುವರಿಸ್ತೀವಿ ಮತ್ತು ಸಂಘದ ಕಚೇರಿಯ ಮುಂದೆ ನಾವು ಬೃಹತ್ ಪ್ರತಿಭಟನೆಯನ್ನು ಮಾಡ್ತೀವಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಸೊ ಈಗ ಪ್ರತಿಭಟನೆ ತೀವ್ರ ಸ್ವರೂಪ ಪಡಿತಾ ಇದ್ದಂತೆ ಮನವಿನ ಸ್ವೀಕಾರ ಮಾಡಿದಂಥ ಅಧ್ಯಕ್ಷರು ಯಾವ ರೀತಿಯಾದಂಥ ಒಂದು ತೀರ್ಮಾನವನ್ನು ಕೈಗೊಳ್ತಾರೆ. ಯಾಕಂತಂದರೆ ಇಲ್ಲಿ ಸೈನಿಂಗ್ ಅಥಾರಿಟಿ ಅಂತ ಬಂದಾಗ ಅಥವಾ ಅನುಮೋದನೆಯನ್ನು ಕೊಡುವಂಥದ್ದು ಅಧ್ಯಕ್ಷರೇ ಸುಪ್ರೀಂ ಆಗಿರ್ತಾರೆ. ಸೊ ಹಾಗಾಗಿ ಅವರ ಗಮನಕ್ಕೆ ತರುವಂಥ ಕೆಲಸವನ್ನು ನಿರ್ದೇಶಕರು ಮಾಡಿದ್ದಾರೆ. ಸೊ ಈಗ ನೇಮಕಾತಿ ಮಾಡ್ಕೊಂಡಿರುವಂಥವ್ರನ್ನ ಅವರ ವಿರುದ್ಧ ಯಾವ ರೀತಿಯಾದಂಥ ಒಂದು ಕ್ರಮ ಆಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಅಂಕಿತಾ, ಥ್ಯಾಂಕ್ ಯು ಉಲ್ಲಾಸ್ ನಿಮ್ಮೆಲ್ಲ ಮಾಹಿತಿಗೆ.